ತಮಿಳುನಾಡು ಕೇರಳದಲ್ಲಿ ಸೈಕ್ಲೋನ್ನ ಎಫೆಕ್ಟ್ನಿಂದಾಗಿ ಈಗ ಬೆಂಗಳೂರು ಇನ್ನೂ 2 ದಿನ ಕೂಲ್ ಬೆಂಗಳೂರು ಸುತ್ತಮುತ್ತ ಮಳೆ ಸಾಧ್ಯತೆ ಚದುರಿದೆ. ಮಳೆ ಆಗುತ್ತೆ ಅಂತ ಹೇಳಿದರು, ತುಂತುರು ಮಳೆ ಆಗುತ್ತೆ ಅಂತ ಹೇಳಿದರು. ಬಟ್ ಮಳೆಯ ಸಾಧ್ಯತೆ ಕಡಿಮೆ, ಬಟ್ ಚಿಲ್ಡ್ ವೆದರ್ ಇದೆ. ಬೆಂಗಳೂರು ಕೂಲ್ ಅಂತಾರಲ್ಲ, ಆ ರೀತಿ ಪರಿಸ್ಥಿತಿ. ಉತ್ತರ ಭಾರತ ಹೇಗಿರುತ್ತೆ ಅಷ್ಟಲ್ಲದಿದ್ದರೂ ಕೂಡ ಬೆಂಗಳೂರು ರೆಗ್ಯುಲರ್ ಡೇಸ್ಗಿಂತ ಚಳಿ, ಹೇಳಿ ಕೇಳಿ ಚಳಿಗಾಲ, ಧನುರ್ಮಾಸ, ಚಳಿ ಇದ್ದೇ ಇರುತ್ತೆ ಸಹಜವಾಗಿ. ಅದರ ಜೊತೆಗೆ ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಅನ್ನೋ ರೀತಿಯಲ್ಲಿ ಇನ್ನಷ್ಟು ಜಾಸ್ತಿ ಆಗಿದೆ. ಬೆಳಗ್ಗೆ ಇಬ್ಬನಿ ಬೀಳ್ತಾ ಇದೆ, ಮಂಜು ಮುಸುಕಿದ ವಾತಾವರಣ, ಒಂಥರ ಮಡಿಕೇರಿಯನ್ನು ನೆನಪಿಸುವ ರೀತಿಯಲ್ಲಿ. ಇವೆಲ್ಲ ಬೆಂಗಳೂರಿನಲ್ಲಿ ಅಪರೂಪ. ಬಟ್ ಆ ಚಂಡಮಾರುತದ ಎಫೆಕ್ಟ್ ಈ ರೀತಿ ಬೆಂಗಳೂರು ಮೇಲೆ ಆಗಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡಿತಾ ಹೋಗೋಣ. ಲೋಕೇಶ್, ಈಗ ಒಂದು ಕೇರಳ ಮತ್ತು ತಮಿಳುನಾಡು ಅದರ ಮುಂದುವರಿದ ಮಳೆಯ ಪರಿಣಾಮ ಮತ್ತು ಅದರ ಪರಿಣಾಮ ಕರ್ನಾಟಕದ ಮೇಲೆ, ಬೆಂಗಳೂರು ಮೇಲೆ ಹೇಗಾಗಿದೆ ಅಂತ. ಅರವಿಂದ್, ತಮಿಳುನಾಡು ಮತ್ತೆ ಮಳೆ ಆಗ್ತಾ ಕಾರಣದಿಂದಾಗಿ ರಾಜ್ಯದಲ್ಲಿ ಆ ರೀತಿಯ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿಲ್ಲ. ಆದ್ರೆ ಓಕೆ, ನಮಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಲೋಕೇಶ್, ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. ಸೊ ಪರಿಣಾಮಗಳು ಯಾವ್ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ತಮಿಳುನಾಡು ಮತ್ತು ಕೇರಳದ ವಿಚಾರವನ್ನು ತೋರಿಸಿದ್ವಿ. ಎಲ್ಲ ಕಂಪ್ಲೀಟಾಗಿ ಒಂದು ರೀತಿ ಪ್ರವಾಸಿ ತಾಣಗಳೇ ಅತಿ ಹೆಚ್ಚು ಅಫೆಕ್ಟ್ ಆಗಿವೆ. ಇದರಿಂದಾಗಿ ರೈಲ್ವೆ ಸಂಚಾರದಲ್ಲಿ ವ್ಯತ್ಯಯ, ವಿಮಾನ ಸಂಚಾರದಲ್ಲಿ ವ್ಯತ್ಯಯ, ಎಲ್ಲ ರೀತಿಯಲ್ಲೂ ತೊಂದರೆ. ತಮಿಳುನಾಡಿಗಂತೂ ಇದು ಗಾಯದ ಮೇಲೆ ಬರೆ. ಕೇವಲ 10 ದಿನದ ಹಿಂದೆ ಚಂಡಮಾರುತ ಒಂದನ್ನು ಅನುಭವಿಸಿ ಇನ್ನೂ ಸುಧಾರಿಸ್ಕೊತಾ ಇತ್ತು, ಆಗಲೇ ಮತ್ತೊಂದು ಹೊಡೆತ ಬಿದ್ದಿದೆ. ಬಟ್ ಪ್ರದೇಶಗಳು ಬೇರೆ ಬೇರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಕಳೆದ ಬಾರಿ ಚಂಡಮಾರುತದಲ್ಲಿ ಚೆನ್ನೈ ಹೆಚ್ಚು ಅಫೆಕ್ಟ್ ಆಗಿತ್ತು. ಬಟ್ ಈ ಸರ್ತಿ ಚಂಡಮಾರುತದಲ್ಲಿ ಚೆನ್ನೈಯಿಂದ ಕೆಳಕ್ಕೆ, ಚೆನ್ನೈ ಸ್ವಲ್ಪ ಅಷ್ಟೇನು ಡೇಂಜರ್ ಇಲ್ಲ, ಅಲ್ಲಿಂದ ಇನ್ನೂ ಕೆಳಕ್ಕೆ ಕರಾವಳಿ ಪ್ರದೇಶಗಳೇನಿದೆ ಜಿಲ್ಲೆಗಳು, ಕನ್ಯಾಕುಮಾರಿ ತುದಿ, ಅಲ್ಲಿಂದ ತೂತುಕುಡಿ, ತಿರುನಲ್ವೇಲಿ, ತೆಂಕಾಶಿ, ನಾಗಪಟ್ಟಣಂ, ತಿರುವರೂರ್, ತಂಜಾವೂರು, ಪುದುಕೋಟ್ಟೈ, ರಾಮನಾಥಪುರಂ, ಶಿವಗಂಗೆ, ಪುದುಚೇರಿ, ಕಾರೈಕಲ್, ಎಲ್ಲ ಕಡೆಯಲ್ಲೂ ಕೂಡ ಈ ಚಂಡಮಾರುತದ ಪರಿಣಾಮ ಮತ್ತು ಅದರ ಮಳೆಯ ಎಫೆಕ್ಟ್ ಭಾರೀ ಪ್ರಮಾಣದಲ್ಲಿ ಉಂಟಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ತಂಜಾವೂರು, ಹಾಗೆಯೇ ತಿರುಚನಾಪಳ್ಳಿ, ಕಾರೈಕಲ್, ಈ ಕಾರೈಕಲ್ಲೆಲ್ಲ ಹೆಂಗಿದೆ ಅಂದರೆ ಮಿನಿ ದ್ವೀಪಗಳಿವೆಲ್ಲ.